ಬೇಗ ಬರಲಿಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳುವಂತ ಒಂದು ದಿವಸ. ಇವತ್ತು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಇವತ್ತಿನ ಈ ವರ್ಷದ ಸ್ವಾಮಿ ವಿವೇಕಾನಂದ ಸೇನೆಯ ಈ ಒಂದು ಗಜಾನನ ಮಹಾಮಂಡಳಿಯ ಅಧ್ಯಕ್ಷರಾದಂತಹ ಸಂದೀಪ್ ಪಂಗೋಡವಾಲೆ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಪ್ರಶಾಂತ್ ದೇಸಾಯಿ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಧಾ ಅಣ್ಣಿಗೇರಿ ಅವರೇ, ಪರಶುರಾಮ್ ಸಿಂಗ್ ರಜಪೂತ್ ಅವರೇ, ಅದೇ ರೀತಿ ನಮ್ಮ ಗುರು ದಕ್ಷಿಣಮಠ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರೇ, ಸಿದ್ದೇಶ್ವರ ಸಂಸ್ಥೆಯ ಉಪಾಧ್ಯಕ್ಷರು, ಮಹಾದಾನಿಗಳಾದಂಥ ಶ್ರೀ ಸಂಗನಬಸಪ್ಪ ಸಜ್ಜನ್ ಅವರೇ, ನಮ್ಮ ಹೆಣ್ಣಪ್ಪ ಹಿರಿಯರಾದಂಥ ಗುಳಪ್ಪಣ್ಣ ಸಟ್ಗಾಲ್ ಅವರೇ, ನಮ್ಮ ಮಹಾನಗರ ಪಾಲಿಕೆಯ ಸತತವಾಗಿ 4ನೇ ಬಾರಿ ಅಲ್ರಿ 4ನೇ ಬಾರಿ ಸದಸ್ಯರಾದಂಥ ರಾಜಶೇಖರ್ ಮಗಿಮಠ ಅವರೇ, ಅದೇ ರೀತಿ ನಮ್ಮ ಬಿಜೆಪಿ ಪಕ್ಷದ ಮುಖಂಡರಾದಂಥ ಬಾಬು ಸಿರ್ಸ್ಯಾಡ್ ಅವರೇ, ಮಾಜಿ ಸೈನಿಕರು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾದಂಥ ಸಂತೋಷ್ ಪಾಟೀಲ್ ರೇ, ರಾಜಶೇಖರ್ ಭಜಂತ್ರವರೇ, ಇನ್ನೊಬ್ಬ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಕಿರಣ್ ಪಾಟೀಲ್ ರೇ, ನಮ್ಮ ಬಿಜೆಪಿ ನಗರಾಧ್ಯಕ್ಷರಾದಂಥ ಶಂಕರ್ ಹುಗಾಲ್ ಅವರೇ, ಅದೇ ರೀತಿ ನಮ್ಮ ವಿಠಲ್ ನಡವಳಿಕೆದಾರರೇ, ಇನ್ನೊಬ್ಬ ಮಹಾನಗರ ಪಾಲಿಕೆ ಸದಸ್ಯರುಗಳಾದಂಥ ಮಡಿವಾಳ ನಮ್ಮ ಕರಡಿ ಅವರೇ, ಹಾಗೂ ವಿಠಲ್ ಹೊಸಪೇಟೆ ಅವರೇ, ನಮ್ಮ ದಲಿತ ಮುಖಂಡರು ತೊರವಿಯ ಶ್ರೀ ಬಾಗಾಯತ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರಿಗಿಂತ ಹೆಚ್ಚಿನ ಮುಖಂಡರುಗಳೇ, ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಸಮಸ್ತ ವಿಜಯಪುರ ನಗರದ ಸ್ವಾಭಿಮಾನಿ ಹಿಂದೂ ತಾಯಂದ್ರೆ ನೋಡಕತ್ತೀರಿ. ಇವತ್ತು ಜಗತ್ತಿನಾಗ ಏನು ನಡೆದ, ಬಾಂಗ್ಲಾದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗ್ಯದ, ಹಿಂದೂಗಳ ಸರ್ಕಾರಿ ನೌಕರದಾರರನ್ನ ಜಬರ್ದಸ್ತಿ ಮಾಡಿ ರಾಜೀನಾಮೆ ತಗೋತಾ ಇದ್ದಾರೆ ಮತಾಂಧರು. ಅಲ್ಲಿಯ ಹಿಂದೂಗಳನ್ನ ದೇವಸ್ಥಾನಗಳನ್ನ ಹೆಂಗ್ ಕಡಲಾಕತ್ತಾರ ಜೀವಂತ ನೀವು ನೋಡ್ಲಾಕತ್ತಿ. ಕಾಶ್ಮೀರ್ನಾಗ ಆದಾಗ ಕಾಶ್ಮೀರ ಫೈಲ್ ನೋಡದಂತ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ಗಳು ಹೇಳ್ತಿದ್ರು ಇದು ಬೋಗಸ್ ಐತೆ ಹೇಳಿ. ಕೇರಳದಲ್ಲಿ ಲವ್ ಜಿಹಾದದಲ್ಲಿ ಆದಂತ ಗಡ್ಡೆ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಏನ್ ಹೇಳ್ತಾ ಇದ್ರು, ಇದು ಬೋಗಸ್ ಐತೆ ಹೇಳಿ. ಇವತ್ತು ಬಾಂಗ್ಲಾದ ಟಿವಿ ನೋಡ್ಲಾಕತ್ತೀರಿಲ್ಲೋ, ವಾಟ್ಸಪ್ನಾಗ ನೋಡ್ಲಾಕತ್ತೀರಿಲ್ಲೋ, ಹಂಗೆ ಇವತ್ತು ನಮ್ಮ ದೇಶನಾಗ ಬರ್ತದ. ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಅಲ್ಲಂತೂ ಅದು ಹೆಂಗಸಿ ಗೊತ್ತೈತೆ, ಅದು ದಕ್ಷಿಣ ಬಂಗಾಳ ಗೋವ ಅದು ರಾಕ್ಷಸ ಐತೆ, ಅದು ಹೆಂಗಸರು ಅಲ್ಲ, ಅದು ಸುಮ್ಮನೆ ಸಾವಿರಾಗಿದ್ದು ಭಾಳ ಚಲೋ ಆಗ್ತದೆ. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನದ, ಆತ್ಮಹತ್ಯೆ ಆಗ್ತೈತೆ. ಒಬ್ಬ ಡಾಕ್ಟರ್ದು ವೈದ್ಯಕೀಯ ಕಾಲೇಜಿನಲ್ಲಿ ಹಾಸ್ಪಿಟ್ಲಲ್ಲಿ ಅದಕ್ಕೇನು ಖಬರಿಲ್ಲ. ಹೆಣ್ಣು ಮಗಳ ಅತ್ಯಾಚಾರ ಹಾಕಿ ಕೊಲೆ ಆದರೂ ಸಹ ಆ ಹೆಣ್ಣಾಗಿರೂ ಸಹ ಖಬರಿಲ್ಲಾರಂತ ಸ್ವಾರ್ಥ ರಾಜಕಾರಣಿಗಳು ಈ ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದರೂ ಈಗ ನನ್ನ ಕಳಿಸಿದ ಮಕ್ಕಳಿಗೆ ಸಮಾಧಾನ ಇಲ್ಲ. ನಾಗಮಂಗಲ ಏನಾಗಿದೆ, ಇವರು ಮಸೂತಿ ಮುಂದೆ ಕುಣಿಬಾರ್ದತ್ತ, ಬಾರಿಸಬಾರ್ದತ್ತ. ಹಂಗಾಗಿ ಇಲಾಖೆ ನೀವು ಮಕ್ಕಳ ನಿಮ್ದು ಕಾನೂನು ನಡೀಬೇಕಾದ್ರೆ ಗಾಂಧಿ ನೆಹರು ಗಾಂಧಿ ಕೂಡಿ ಒಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ, ಹೋಗಿರಿ ಅಲ್ಲಿ ಹೆಂಗಾರೆ ಹೋಗಿರಿ, ಡ್ಯಾನ್ಸರ್ ಹೋಗ್ರಿ, ನಮಾಜ್ ಹೋಗ್ರಿ, ಕಬ್ಬಡಿ ಹೋಗ್ರಿ. ಈ ದೇಶನಾಗ ನರೇಂದ್ರ ಮೋದಿ ಇರುತ್ತನ, ಯೋಗಿ ಆದಿತ್ಯನಾಥ್ ಇರುತ್ತನ, ನೀವು ಬಾಲ ಬಿಚ್ಚಂಗಿಲ್ಲ. ಇರ್ಬೇಕಾದ್ರೆ ಚಂದಗೆ ಇರ್ರಿ, ನಮ್ಗೆ ಹಂಗೆ ಬೇಕು ಹಿಂಗೆ ಬೇಕು, ನಾವು ಮಾಡಿದ್ದೇವೆ ಹಿಂದೂಸ್ತಾನ ನಮ್ಮದು, ನಮ್ಮ ಅಪ್ಪನ ನಿಮ್ಮ ಅಪ್ಪನೇ ಯಾವ್ದು ಹುಟ್ಟಾನ 13 ವರ್ಷದಿಂದ ಹುಟ್ಟಾನ. ನಮ್ಮ ಧರ್ಮಕ್ಕೆ ಇಷ್ಟೇ ವಿಶ್ವ ಹುಟ್ಟೈತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಸನಾತನ ಧರ್ಮ ಅಂತಂದ ನಮ್ದೇನ ಇಶ್ಯೂ ಐತಂದ್ರ ಬಾಯ್ ಸನಾತನ ಹಿಂದೂ ಧರ್ಮಕ್ಕ ಇಂಥ ದಿವಸ ಮೊಹಮ್ಮದ್ ಪೈಗಂಬರಂಗ ಯೇಸು ಕೃಷ್ಣಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರೆ ಯಾರಾದ್ರೂ ಸನಾತನ ಧರ್ಮದಾಗ ಹೇಳೋರು ಯಾರ್ರಿ ಈ ದೇಶನಾಗ ಹುಟ್ಟ್ಯಾರೇನ್ರಿ? ಸನಾತನ ಧರ್ಮಕ್ಕ ವಯಸ್ಸಿಲ್ಲ, ಸ್ಥಾಪಕರಿಲ್ಲ, ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನು ಸನಾತನ ಧರ್ಮವನ್ನು ಸೃಷ್ಟಿ ಮಾಡದಂತ
ಅದು ದುರ್ದೈವ ಅಂದ್ರೆ ಇವತ್ತು ನಮ್ಮ ಕ್ಯಾನಿ ಹಾಕೊಂಡ ಕೆಲವೊಂದು ಲಕೋಟ ಸ್ವಾಮಿಗಳು ಲಿಂಗಾಯತರು ಹಿಂದೂಗಳೆಲ್ಲ ತರ ಮತ್ತೆ ಕ್ಯಾನಿ ಅದು ಕಿಸಿಲಾಕ ಹಾಕೊಂಡ್ರಪ್ಪ. ಆಕಳ ಸಗಣಿಲೆ ಗೋಮಾತೆ ಸಗಣಿಯಿಂದ ತಯಾರಾದಂತ ವಿಭೂತಿ ಅದು ಕಿಸಿಲಾಕ ಹಾಕ್ಕೊತೀರಿ. ಹೋಗಿ ಗಡ್ಡ ಬಿಟ್ಟೆಲ್ಲ ನಮಾಜ್ ಮಾಡ್ರಿ ನೀವು. ಒಬ್ಬ ಸ್ವಾಮಿ ಹೇಳ್ತಾನೆ, ಏನಾಗ್ತಾನ, ಲಿಂಗಾಯತರು ಇಸ್ಲಾಂ ಒಂದೇ ಸಮಾನವಂತ ಧರ್ಮ. ರೇ ನಾಚಿಕೆ ಆಗುತ್ತೆ. ಇನ್ನೊಂದು ದಸ್ ನಂಬರ್ ತಿಥೇನು ಸ್ವಾಮಿ ದನ ಕೊಟ್ಟು ತಿಥೆ ಇವತ್ತು ಅದಕ್ಕೆ ಇಸಿಗೆ ಹಚ್ಕೋತೀವಪ್ಪ ಕಟ್ಟಬಾರ್ದು. ಇಂಥ ಸ್ವಾಮಿಗಳು ಇವ್ರು ಏನಾಗ್ಯಾರ, ನೀವು ಏನ್ ಮಾಡಿಬಿಟ್ರಿ ಕೆಲವು ಸ್ವಾಮಿಗಳಲ್ಲಿ ಚಲೋ ಮನುಕ ಗೋಡಂಬಿ ಅಲ್ಲಿಂದ ಮೀಸಲಿಟ್ಟ ತುಪ್ಪ ಬರ್ತಿತ್ತು. ಮೊದಲ ಆಟ ಎಮ್ಮೆ ಇದ್ಕೊಂಡು ಏನ್ ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು, ಮೊದಲೇನು ಹಿಡ್ತಾರಲ್ಲ ಅದ್ರ ತುಪ್ಪ ಮಾಡಿ ಸ್ವಾಮಿಗಳಿಗೆ ದೇವರು ಬರ್ತಿದ್ರು. ತಿಂದು 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 ಹೆಂಗೆ ಮಾತಾಡಕತ್ತಾರೆ. ನೀವು ಅಂತ ಸ್ವಾಮಿಗಳು ಕಾಲು ಮುಗಿದೇ ಬಿಡ್ರಿ, ತಕ್ಷಣ ಬಿಡದೆ ಬಿಡ್ರಿ, ಹಿಂಗಾಗ್ತಾರಲ್ಲ ಅಲ್ಲಿಂದ. ಅಲ್ಲಿಂದಿಲ್ಲಪ್ಪ ತಪ್ಪಾಯ್ತು, ಸನಾತನ ಧರ್ಮನೇ ನಮ್ಮ ಧರ್ಮ. ಲಿಂಗಾಯತರು ಅದರ ಒಂದು ಭಾಗ. ಮೀರಿಸೋರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಮರಾಠರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ. ರಾಹುಲ್ ಗಾಂಧಿ ನೀನು ಹೇಳ ಅಮೇರಿಕದ ಮೀಸಲಾತಿನ ತೆಗೆದು ಹಾಕ್ತೀನಂತ ಎಲ್ಲ ವಿಚಾರ ಮಾಡ್ರಿ. ನಾವು ಬಹಳ ಕಷ್ಟದಾಗದ ಹಿಂದೂ ಸಮಾಜ. ನಮ್ಮ ಧರ್ಮದಾಗ ಹುಟ್ಟಿದವರೇ ಕೆಲವೊಂದು ಮಂದಿ ಅವ್ರು ಹುಟ್ಟದಂಗ ಅದಾರ. ಬಹಳ ಮೇನ್ ಪ್ರಾಬ್ಲಮ್ ಈ ದೇಶದಾಗೇನೋ, ನಮ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದ್ರು, ನನಗ ಮುಸ್ಲಿಮರಿಂದ ಭಯ ಇಲ್ಲ, ನಮಗೇನದಾರಲ್ಲ ನನಗೆ ಭಯ ಇದೆ ದೇಶನಾಗ ಹಿಂದೂಗಳಿರುವಂತ ನಾಲಾಯಕರಿಂದ ನನಗೆ ಬಹಳ ಭಯ ಐತೆ ಅಂತ ಹೇಳಿದ್ರು. ಇವತ್ತು ನೋಡಾಕತ್ತಿರಲ್ಲ ವಕಫ್ ಆಸ್ತಿ ಎಟ್ಟೈತೆ ದೇಶನಾಗ. ನಾನು ವಿಧಾನಸೌಧದಲ್ಲಿ ಮಾತಾಡಿದೆ, ನಾನನ್ನ ಪ್ರಧಾನಮಂತ್ರಿಗೆ ಪತ್ರ ಬರೆದೆ. 12 ಲಕ್ಷ ಎಕರೆ ಜಮೀನು ಐತಿ ದೇಶನಾಗ. ನೀರು ಮಾಡಿದ ತಪ್ಪುದು, ಅನಾಲಾಯಕ ನೀರು. ಯಾರು ಈ ದೇಶ ಓಡಿ ಹೋದ್ರಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕಪತ್ ಮಾಡದ. ಮುಂದೆ ಮನಮೋಹನ್ ಸಿಂಗ್ ಬಂದು ಅದಕ್ಕಿಂತ ಖತರ್ನಾಕ್ ಕೆಲಸ ಏನ್ ಮಾಡಬಂದ್ರ, ಸಿದ್ದೇಶ್ವರ ಗುಡಿ ಒಕ್ಕಪತ್ ಹೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು. ನಿಮಗೆ ಕೇಳಾಕ ಕ್ವಶನ್ ಮಾಡಾಕ ನಿಮಗೆ ಸುಪ್ರೀಂ ಕೋರ್ಟ್ನಾಗ ಅಧಿಕಾರ ಇಲ್ಲ. ನೀವು ಎಲ್ಲಿ ಹೋಗ್ಬೇಕು, ನೀವು ಯಾರು ಹೇಳಕ್ಕ, ಯಾರು ನನ್ನ ಮಕ್ಕಳು ತುಡುಗು ಮಾಡಿರ್ತಾರೆ, ಯಾರು ಕಳ್ರಲ್ಲ ಅವ್ರ ಬಲ್ಲಿ ಕೋರ್ಟಿಗೆ ಹೋಗ್ಬೋದು. ಇಲ್ಲೇ ಲಕ್ಷ್ಮಿ ಕರ್ವಿ ಲಕ್ಷ್ಮಿ ಗುಡಿದಾಗದ 19 ಎಕರೆ ಆಗುತ್ತಿಲ್ವ? ಹಾ, 8 ಎಕರೆ 6 ಎಕರೆ. ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಮಸೂದಿ ಐತಿ, 170 ಎಕರೆ, 104 ಸರ್ವೆ ನಂಬರ್ ಐತದು, 70 ಎಕರೆ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಅಲ್ಲಿ ಒಬ್ಬ ಏನೋ ಹಿಂದಕ್ಕೆ 4 ಸಲ ನಮಾಜ್ ಮಾಡ ಅಂತ ಅದಕ್ಕೆ ಯಾವ ಅದಕ್ಕೆ ಹಾ ಇಲ್ಲಿ ನೀರಿಂದ ಹಾಕಿದಕ್ಕೆ ಆಲಮಗಿರಿ ಬಸ್ಸಿಗೆ. ಆಲಮಗಿರಿ ಅಂದ್ರೆ ಗುರ್ತೈತೆ ಬಿಜಾಪುರವರೆಗೆ. ಆಲಮಗಿರಿ ಬಾದಶಾ ಹಾಕಿದ್ರು. ನಾಲ್ಕು ನನ್ನ ಮಗ ಯಾರು, ಔರಂಗಜೇಬ. ಅದಕ್ಕೆ ಆ ಮಸೂತಿ, ಅದಕ್ಕೆ ಪೊಲೀಸ್ ಹೆಡ್ ಕ್ವಾರ್ಟರ್ನಾಗ ಐತಿ. ಈಗ ನನ್ನ ನಾವು ತೆಗಿಬೇಕು, ತೆಗೆದು ಮೇಲೆ ಒಳ್ಳೆ ರೋಡ್ ಮಾಡಬೇಕಾದ್ರೆ ಹೈಕೋರ್ಟಿಗೆ ಹೋಗಲಿ, ಹೆಡ್ ಪೀಸ್ ಎಲ್ಲಿ ಹೋಗ್ತಾರೆ ಹೋಗಲಿ. ವಕಫ್ ತೆಗೆದ ಎಲ್ಲ ವ್ಯವಹಾರ ಕಸ್ಕೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ, ಬರೋಬ್ಬರಿ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀವಿ. ನೀವು ಮಾತ್ರ ಒಕ್ಕಟ್ಟಿರ್ಬೇಕಿಲ್ಲ. ನಾ ಲಿಂಗಾಯತ, ನಾ ಮರಾಠ, ನಾ ರಜಪೂತ, ನಾ ದಲಿತ ಅಂದ್ರೆ ಪಾಕಿಸ್ತಾನದಾಗ ದಲಿತರು ಹೋದಾರನ್ರಿ, ಕಲಾಸಾಗಿ ಹೋಗ್ಬಿಟ್ಟಾರ. ದಲಿತರು ಹೋಗಲ್ಲ, ಹಿಂದೂಗಳು ಹೋಗಲ್ಲ. ಇನ್ನೂ ನಾವು ಜಾತಿಯಿಂದ ಹೊರಗೆ ಬಂದಿಲ್ಲ. ಯಾವ ಮುಖ್ಯಮಂತ್ರಿ ಆಗ್ತಾನ ಮೊತ್ತಲ್ಲಿ ಹೇಗಾಗ್ತಾವ? ಎಂಥ ಮುಖ್ಯಮಂತ್ರಿ ಬೇಕು? ಗಣಪತಿಗೆ ವಿದೌಟ್ ಪರ್ಮಿಷನ್, ಪೊಲೀಸರಿಗೆ ಅಂದೇ ಪರ್ಮಿಷನ್ ಕೊಟ್ಟು ಹೋಗ್ಬೇಕು. ಯಾವುದರ ಮಸೂತಿನ ಒಂದೇ ಕಲ್ಲು ಬಿತ್ತಂದ್ರ, ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇತ್ತಂದ್ರ ಬಾಬಾ ಬುಲ್ಡೋಸರ್ ಕೊಡಮ ಇರಬೇಕು ಅಂತ ಮುಖ್ಯಮಂತ್ರಿ ಬೇಕಿಲ್ಲ. ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ.
ಇದು ಬಹಳ ದಿವಸ ಹೋಗುದಿಲ್ಲ, ಇದು ನಮ್ಮ ಕೈಯಾಗ ಬರುದೇ ಕರ್ನಾಟಕ. ಇವತ್ತು ನೀವು ನಾಗಮಂಗಲ್ದಾಗ ಏನ್ ಮಾಡಿರಲ್ಲ, ನೀವು ಮತ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸನಗೌಡ ಅಂತ ಕರೀಬೇಡ್ರಿ. ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದ ಹಿಂದೂಗಳ ಜೊತೆಗೆ ಚಂದಾಗಿರ್ತಿದ್ರೆ ಇರ್ರಿ, ಇಲ್ಲ ಅಂದ್ರ ನೀವು ನಾಗರ್ ಹೋಗ್ಬೇಕು. ಜನ್ನತ್ को जाएंगे नहीं तो पाकिस्तान को जाएंगे. हिंदुस्तान में तुमको जगह नहीं है, इंशाअल्लाह तुमको जगह नहीं है. ಅದಕ್ಕೆ ಬಂದ್ರೆ 2 ಸಲ ಕಂಟಿನ್ಯೂ ಆಚೆ ಬಂದೆ. ಈ ಸಲ ಕಡಿಬೇಕಂತ ಎಲ್ಲೆಲ್ಲಿ ರೊಕ್ಕ ಬಂತು. ಎಲ್ಲ ಧಾಬಾಗಳು ಫುಲ್ಲ, ಧಾರವಾಡ ಫುಲ್ಲ. ಯಾರ್ಯಾರು ಬೋರ್ಡ್ ತೋಟದಾಗ ಹೊಡ್ಕೊಂಡಿದ್ರು, ಬೋರ್ಡ್ ಹೊಡ್ಕೊಂಡ್ರು, ಪಂಪ್ಸೆಟ್ ಕೂಡಿಸಿದ್ರು, ಹೊಸ ಕಾರ್ ತಗೊಂಡ್ರು. ಅದ್ರ ಮನೆ ಮಾತ್ರ ನನಗೆ ಗೊತ್ತಾಗ್ತದೆ. ಈ ಸಲ ಗ್ಯಾರಂಟಿ ಇರುತ್ತಲ್ಲ, ಯಾಕಂದ್ರೆ ಇಲೆಕ್ಷನ್ ಪ್ರಚಾರಕ್ಕೆ ಹೋಟೆಲಲ್ಲಿ ಬಿಜಾಪುರನಾಗ ಅವ ಆರ್ಸ್ಕೊಂಡವ್ರ ಮಗತ್ತಿದ್ದು ಹಿಂಗ ಹಿಂಗ. ನಾನು ಇಲೆಕ್ಷನ್ ಪೆಟಿಷನ್ ಹಾಕಿದ್ದು ಹೈಕೋರ್ಟ್ನಾಗ 1 ಲಕ್ಷ ರೂಪಾಯಿ ದಂಡ ಹಾಕಿ ಡಿಸ್ಮಿಸ್ ಮಾಡಿಬಿಟ್ಟು ನಾನು ಡೂಪ್ಲಿಕೇಟ್ ವೋಟ್ ಮಾಡಿಸ್ಲತ್ತ. ನೀವೆಟ್ಟು ಮಾಡಿಸಿದ್ರೆ ಗುರ್ತಲ್ಲ, 25,000 ವೋಟ್ ಡೂಪ್ಲಿಕೇಟ್ ಮಾಡಿದ್ರಿ. ನೀವು ಹುಷಾರಿಲ್ಲ, 18 ಆಗೋದಿದ್ದ ಮೊದಲೇ ನೀವು ವೋಟರ್ಸ್ ಆಗ್ರಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಭಗವಾ ಹರ್ದ. ನೀನ್ ಯಾರು ಹೇಳಿದ್ರೆ 15,000 ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇನು 15,000 ರೋಡ್ ತಿರ್ಲಾಕಿ ನಾವೇನು ಬಿಡುವುದಿಲ್ಲ. ಔರಂಗಜೇಬ್ ಹೆಸರು ಇಟ್ಟಿದ್ರೆ ಆಲಂಗೀರ್ ರೋಡ್ ಹೋಗ್ತಾಗಲ್ಲ, ಯಾವುದು ಬಸ್ ಸ್ಟ್ಯಾಂಡ್ ಮಧ್ಯಕ್ಕೆ ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾಡಿದೆ. ಯಾರು ಈ ದೇಶದ ಅನ್ನಕ್ಕಿಂತ ನಮ್ಮ ಜೊತೆಗೆ ಇರ್ತಾರ ಅವ್ರು ನಾವು ದೋಸ್ತಿ ಮಾಡ್ತೀವಿ. ಯಾರು ಗದ್ದಾರಿ ಮಾಡ್ತಾರ, ಇನ್ನು ಮ್ಯಾಗ ನಾವು ಸಬಕಾ ಸಾಥ್, ಸಬಕಾ ವಿಕಾಸ್, ಸಬಕಾ ಪ್ರಯಾಸ ಇಲ್ಲ. हिंदुओं के साथ, हिंदुओं के विकास, देशद्रोहियों को लात. ಇವರ ಸರ್ಕಾರ ಅದನ್ನು ಹಾಕುದಿಲ್ಲ, ಕಿಸಿದಿಲ್ಲ, ಸುಮ್ಮನೆ ನಮಗೆ ಹೇಳ್ತಾರೆ. ಒಂದು ಓಟ್ ಬಿಡುದಿಲ್ಲ. ನಾನು MP ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2,322 ಹೋಗ್ತದ, 100% ಅವರೇ ಇದ್ದಾರೆ. ನಮ್ಮ ನರೇಂದ್ರ ಮೋದಿ 500 ಮನೆ ಕೊಟ್ಟಾರಲ್ಲ, ಅಲ್ಲಿಂದ 1,700 ಗ್ಯಾಸ್ ಕೊಟ್ಟರೆ ಎಲ್ಲ ತಗೊಂಡಾರ. 2,322 ಓಟ್ನಾಗ BJP 1 ಓಟ್ ಬಿದ್ದಿಲ್ಲ, ಎಲ್ಲ ಮುಲಾಯಂ ಸಿಂಗಿಗೆ ಬಿದ್ದಾವು. ಇದು ನೀವು ತಿಳ್ಕೊಂಡ್ಬೇಡ್ರಿ. ಇಲ್ರಿ ಈಗ ಅವ್ರು ಭಾಳ ಚಲೋ ಅದಾರ್ರಿ. ನಾವು ಅಣ್ತಂಬರಂಗಾರ ಹಿಂದೆಂದು ಅಣ್ತಂಬರ ಆಗೋದಿಲ್ಲ. ನೀವು ಅಣ್ತಂಬರ ಆಗಿರಿ ಎಲ್ಲರೂ, ಅವ್ರೆಂದು ನೀವು ಅಣ್ತಂಬರ ಆಗೋದಿಲ್ಲ. 50% ಆಗುತ್ತಾನ ಹಮ್ ತುಮ್ ಭಯ ಭಯ ಅಂತ. 50% ದಾಟದ ಅಂದ್ರೆ ನಿಮ್ಮ ಮಗಳು ನಿಮ್ಮನ್ನ ಹೊಡೆ. ಅದಕ್ಕೆ ಬಂಧುಗಳೇ, ಇವತ್ತು ಗಣೇಶನ ಸಂದೇಶ ಏನಪ್ಪ ಅಂದ್ರ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ಲೂಸ್ ಹಾರ ಸಿಗಲಾಕ ನಮ್ಮ ಬಡ ಹೆಣ್ಮಕ್ಳು ಕೂತಿರ್ತಾರ. ಈಗ ಹೆಂಗೆ ಕಾಯಿಪಲ್ಲೆ ಬಜಾರ್ ಮಾಡಿವಲ್ಲ ಬಿಜಾಪುರನಾಗ, ಒಂದು 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರ್ಬೇಕು ಬಿಜಾಪುರನಾಗ. ಈಗ ಹೆಂಗೆ ಬರೋಬ್ಬರಿ ಮೆತ್ತಗದ ಯಾಕದ ಗೊತ್ತಮ್ಮ? ಯಾಕ ನಾವೆಲ್ಲ ಗಟ್ಟಿ ಇದೀವಿ ಅಂತ ಹೇಳಿ ಬಿಜಾಪುರನಾಗ ಒಂದಿಟ್ಟು ಅಡ್ಡಾಡ್ತಿರ್ತಾವ. ಆ ಕಡೆ ರಾತ್ರಿ ಅಡ್ಡಾಡೆಲ್ಲ ಬಿಟ್ಟು ಬಿಡ್ರಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ, ನಮ್ಗೆಲ್ಲ ವಾಟ್ಸಪ್ನಾಗ ಬರ್ತಾವೆ ಫೋಟೋ. ಗೌಡ್ರ ಇವತ್ತಿನ ನೋಡ್ರಿ, ನೀವು ಓಡ ಕೂತಾಗ ನೋಡ್ರತ್ತೆ ಎಲ್ಲ ನೋಡಿರ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾರ್ತಿರ್ತಾರೆ, ಅಂಥಲ್ಲೇ ಹಾರ ತಗೋರಿ. ಕ್ಯಾವ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬೇಡ್ರಿ. ದನ ತಿಂದಿರ್ತಾರ, ಮುಂಜಾನೆ ಹಾರ ಕಟ್ತಿರ್ತಾರೆ. ನೀವು ಹೋಗಿ ಭಯ ಹಾರದ ನಿಮಗರ ಮಾನ ಮರ್ಯಾದೆ ಐತಿಲ್ಲ, ಇನ್ನಾಗ ಹೋಗ್ಬಾರ್ರಿ. ಇವತ್ತು ಹಚ್ಕೊಂಡವ್ರು, ಕುಂಕುಮ ಹಚ್ಕೊಂಡವ್ರು,
ಇಲ್ಲಿ ತೂತಿದ್ದವರು ಅದನ್ನೆಲ್ಲ ನೋಡಿ ನೀ ಹಿಂದೂ ದಿನ ಕೇಳಿ ಜೈ ಶ್ರೀರಾಮ ಅಂತ ಹೋಗ್ತಾರೆ. ಅವರು ಜೈ ಶ್ರೀರಾಮ ಅಂತ ಕೊಡು, 25 ರೂಪಾಯಿ ಹಾಳದ 30 ಕೊಡು ಅಂತ, 5 ರೂಪಾಯಿ 10 ರೂಪಾಯಿ ಈಗೇನು ಯಾರಿಗೂ ಬಿಜಾಪುರನವ್ರಿಗೆ ಏನು 5 10 ಏನು ಕಿಮ್ಮತ್ತಿಲ್ಲ. ಎಲ್ಲರೂ ಪರಂಪರ ಗುಟ್ಕಾ ತಿಂದು ಕಲಸ ಮಾಡ್ತೀವಿ. ಅದಕ್ಕೆ ಎಲ್ಲೂ ಚೌಕಸಿ ಮಾಡಬಾರ್ದು. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳಿಯ ಮಂದಿ ಬರ್ತಾರೆ ನಮ್ಮ ಕಾಯಿಪಲ್ಲೆ ಮಾಡ್ಲಾಕ ಬಿಜಾಪುರಕ್ಕೆ. ಆ ಹೆಣ್ಮಕ್ಳ ಕಡೆ ತಗೋ, ವಯಸ್ಸಾದ ಮುದುಕಿ ಕೂತಿರ್ತಾರ, ಅವ್ರ ಮಕ್ಕಳು ನೋಡ್ಕೊತಿರ್ದಿಲ್ಲ, ಅವ್ರ ಆ ಕಾಯಿಪಲ್ಲೆ ಮಾರಿ ಜೀವನ ಮಾಡ್ತಿರ್ತಾರ. 1 ರೂಪಾಯಿ 2 ರೂಪಾಯಿ ಹೆಚ್ಚು ಕೊಟ್ರೆ ಪುಣ್ಯ ಆಗ್ತೈತಿ. ಪುಣ್ಯ ಆಯ್ತಾ? ನೀವು ನೋಡ್ರಿ, ನಾ ಎಲ್ಲರೂ ಹೋದೆ ಅಂದ್ರೆ 75 ರೂಪಾಯಿಗಿಂತ 100 ರೂಪಾಯಿ ಕೊಟ್ಟು ಬರ್ತೇನೆ. ನನ್ನ ದೇವ್ರು ಕೊಟ್ಟಾನ 25 ರೂಪಾಯಿ ಹೆಚ್ಚು ತಗೋತ ಇಲ್ಲಿ ಹಾಕ್ಬೇಕು. ಪಾಪ ಪುಣ್ಯ ಹಾಕ್ಲಕ್ಕ ನಿನ್ನ ಮಕ್ಕಳಿಗೆ. ಇದು ನಮ್ಮ ಅವ್ರಿಗೆ ಕೊಟ್ರೆ ಚಿನ್ನಾರ್ಕ 25 ರೂಪಾಯಿ ಜಗಳ ಮತ್ತೆ ಚಿನ್ನಾರ ಕನ್ಸ್ಕೊತೀರಿ. ಪುಣ್ಯ ಹಾಕ್ಲಕ್ಕ ನಿಮ್ಮ ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇರ್ತಾವೆ ನಾವು. ಒಂದು ತುಕ್ಕಡಿ ಒಗದ್ರೆ ಏನಾಗ್ತದೆ, ನಾಯಿ ಮನೆ ತುಂಬ ಮಕ್ಕಳಾಗಿಲ್ಲ, ಬೆಟ್ಟು ಮಕ್ಕಳಾಗ್ತಾವ, ಕೈ ಹೆಚ್ಚಾಗ್ತಾವ, ನನಗೊಂದು ತುಕ್ಕಡಿ ಹೆಚ್ಚಾಗ್ತದೆ. ಬೆಟ್ಟ ಏನಾಗುತ್ತ, ಈ ಮನೆಯ ಮಂದಿ ಕಣ್ಣು ಹೋಗ್ಲಿ, ನಾ ಹಾಲು ಕುಡಿಲ್ಲ ಕಣ್ಕೂಲ ಆಗುತ್ತೆ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಇಟ್ಟಿ ಹಚ್ಚಿರಿ, 5 ನಿಮಿಷಕ್ಕೆ 5 ಸಲ ಚಕ್ಕ ಹೊಡಿತಾರಲ್ಲ, ಅವ್ರಿಗೆ ಯಾವಾಗ ಕಾಯ್ದೆ ಇಲ್ಲ. ನಾ ಬಂದ್ರೆ ಹೇಳ್ತೀನಿ ಅವ್ರಿಗೆ, ಹಿಂದಕ್ಕೆ ಯಾರು ಬ್ಯಾಂಕ್ ಇದ್ದಿದ್ದಿಲ್ಲ ಅವಾಗ, ಅವ್ರು ಮಾಡ್ತಿದ್ರಿಲ್ಲ ನಮಾಜ. ಈಗೇನ ನೀವು ಬ್ಯಾಂಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನೆ. ಹಂಗ 5 ಸಲ ನಿಮ್ಮ ಇದ್ರಾಗ ಕೆಲಸ ಹಚ್ಕೋರಿ, ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತೇನೆ. ನಾವು ಹೊಸ ಕಾನೂನ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂದಿನ ಕಟ್ಸಿಕೊಡೋದಿಲ್ಲ. ನೋ ಪರ್ಮಿಷನ್. ಇದೇ ಟೈಮ್ ಆಗ್ತದೆ ಕೆಲವು ಮಂದಿ ನಮ್ಮಲ್ಲಿ. ಇವಾಗೆಲ್ಲರೇ ಆದಂಗ ನಮ್ಮ ಗತಿಯಲ್ಲಿ ತುಡುಗ ಪುಡುಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನು ಹಿಂದೂ ಸಾಮ್ರಾಜ್ಯವನ್ನು ಮಾಡಿ ತೋರಿಸಿದ್ರಿ ಛತ್ರಪತಿ ಶಿವಾಜಿ ಮಹಾರಾಜರು. ಒಂದು ನಮ್ಗೆ ಆದರ್ಶ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ. ಮರಾಠ ರಾಜ್ಯ ಸ್ಥಾಪನೆ ಮಾಡಲಿಲ್ಲ, ಅವ್ರು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮಹಾರಾಣಾ ಪ್ರತಾಪ್ ದಕ್ಷಿಣ ಭಾರತ ನಮ್ಗೆ ಗುರ್ತಿಲ್ಲ. ಉತ್ತರ ಭಾರತದಾಗ ಮಹಾರಾಣಾ ಪ್ರತಾಪ್ ಅಂದ್ರೆ ಇವತ್ತೇನರೇ ಅಕ್ಬರ್ ಬರೀ ಮಹಾರಾಣಾ ಪ್ರತಾಪ್ ಹೆಸರು ಹೇಳಿದ್ರನ್ನ ಇದು ಅಕ್ಬರ್ ಮಹಾರಾಣಾ ಪ್ರತಾಪ್ ಹೆಸರು ಹೇಳಿದ್ರನ್ನೇ ಒಳಗ ಹೊಯ್ಕೊಂಡು ಬಿಡ್ತದ. ಅಷ್ಟು ಭಯ ಇತ್ತು. ಎಷ್ಟು 7 ಫೂಟ ಮಹಾರಾಣಾ ಪ್ರತಾಪ್ ಕೈಯಾಗಿನ ಕಡಗದ 8 ಕಿಲೋದು 108 ಕಿಲೋ. ಮಹಾರಾಣಾ ಪ್ರತಾಪದ ವೇಟ್ ಇಟ್ಟಿತ್ತು 108 ಕಿಲೋ ಇತ್ತು. ಅಂಥದ್ದು ಇವೆಲ್ಲ ಅದಾರ್ತೇಳಿ ನಾವೆಲ್ಲ ಇವತ್ತು ಕುಂಕುಮ ಹಚ್ಕೊಂಡಿವಿ. ದುರ್ದೈವದಿಂದ ದೇಶನಾಗ ಕೆಲವೊಂದು ಮಠಾಧೀಶರು ಜಾತ್ಯಾತೀತರಾಗ್ತಾರೆ. ಈಶ್ವರವೆಲ್ಲ ತೀರೋ ನಾನು ಎಂದರೆ ನಾನು ಗಾಂಧಿ ಹೇಳಿ ನಮ್ಮೆಲ್ಲ ಹಿಂಗೆ ಸಂಗ್ರಹ ಮಾಡಿ ಹೋಗ್ಬಿಟ್ಟಾನ ಪುಣ್ಯಾತ್ಮ. ಇನ್ನು ಮ್ಯಾಗ ನಮ್ಮಲ್ಲಿ ಗಾಂಧಿ ತತ್ವ ನಡೆದಿಲ್ಲ. ನಮ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ರಕ್ತ, ನಮ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಕ್ತ, ನಮ್ದು ಛತ್ರಪತಿ ಶಿವಾಜಿ ಮಹಾರಾಜ ರಕ್ತ, ನಮ್ದು ಸಂಗೊಳ್ಳಿ ರಾಯಣ್ಣರ ರಕ್ತ, ನಮಗೂ ಸಂತ ಕನಕದಾಸರ ರಕ್ತ, ನಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ, ನಮ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ ರಕ್ತ, ನಮ್ದು ಮಹಾರಾಣಾ ಪ್ರತಾಪ ರಕ್ತ. ಆ ರಕ್ತದ ನೀವೇನರೇ ಇವತ್ತು ಒಬ್ಬ ಹೇಳ್ದ ಮನೆ ರೋಡ್ದಾಗ MLA ಸಿದ್ದರಾಮಯ್ಯನವ್ರಿಗೆಲ್ಲರೇ ಟಚ್ ಮಾಡಿದ್ರೆ ಮೋದಿಯವ್ರ ಮನೆ ಹೋಗ್ತೀವಿ. ನಿನಗೇ ನಡಿಲಕ್ಕ ಬರೋದಿಲ್ಲ. ಮೋದಿಯವ್ರ ಮನೆಗೆ ಯಾವಾಗ ಹೋಗೋಣಪ್ಪ? ಹೋಗ ನೋಡೋಣ. ನಾವೇನು ಈ ದೇಶನಾಗ ಹಿಂದೂಗಳನ್ನು ಸಣ್ಣ ತಿಳ್ಕೊಬನ್ನಿ ಬರ್ರಪ್ಪ. ನಿಮ್ಮ ತಾಕತ್ತಿದ್ರೆ ಮೋದಿ ಮನೆಗೆ ಹೋಗಿ ನೋಡ್ರಿ. ನಿಮ್ಮ ನೋಡ ನಿಮ್ಮನ್ನ ಎಲ್ಲ ಮುಗಿಸೇ ಬಿಡ್ತೀವಿ. ಹುಡುಗಾಟ ಹಚ್ಚಿರಿ ಈ ದೇಶನಾಗ. ಕೆಲವು ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದೆ ಕೆಲವು ದಿವಸನಾಗ. ಮಕ್ಕಳ ಬಾಂಗ್ಲಾ ಮಾಡ್ಲಕ್ ಬಂದ್ರ 8 ಹಳ್ಳದ ಸುತ್ತಲೂ ಎಲ್ಲ ಕಡೆ ಹೊಕ್ಕಬಾರ್ದು. ಹೊಕ್ಕರ ನೀವು ಒಬ್ಬರು ಉಳಿದಿಲ್ಲ. ನಾವು ತಯಾರಾಗಿವಿ.
ಸಮಯ ಬಂದ್ರೆ ಕತ್ತಿ ಹಿಡಿಲಕ್ಕೆ ನಾವು ತಯಾರಾಗಬೇಕು. ನಮ್ಮ ಮನ್ಯಾಗ ಉಳ್ಳಾಗಡ್ಡಿ ಹೋಗ ಕಟ್ಟೆ ಚಾಕು ಇಟ್ಟಿಲ್ಲ. ಭಕ್ತಿ ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜರ ಕಡಗ ನೀವು ತಯಾರ ನಮ್ಮದಿ ಮಕ್ಕಳು ನಿಮ್ಮಲ್ಲಿ ಟಿಪ್ಪು ಸುಲ್ತಾನ್ ಕಡಗ ತಿರುಗಿ ತೋರಿಸ್ತಿದ್ದಲ್ಲ ಗಾಂಧಿ ಚೌಕದಾಗ. ಮಕ್ಕಳ ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜದು, ಮಹಾರಾಣಾ ಪ್ರತಾಪದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಕಡಗನು ನಂಬಲ್ಲಿ ಅದಾವು. ಜಂಗ್ ಹತ್ಯೆ ಬಹಳ ದಿವಸ ಆಯ್ತು. ನೀವೇನಾರ ಬಂದ್ರೆ ನಿಮ್ಮ ಮ್ಯಾಗ ಎಲ್ಲರೂ ನಿಮ್ಮ ಮನ್ಯಾಗ ತಯಾರಿಟ್ಕೋ. ನಿಮ್ಮ ಮುಂದೆ ಅಲ್ಲೇ ಕಾಲ ಬರ್ತದ. ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ ನಾವೇನು ಯಾರು ಹೋಗಿ ಜಗಳ ತೆಗೆದಿಲ್ಲ. ಆದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಬೇಕಿಲ್ಲ. ನಿನ್ನ ಮ್ಯಾಗ ಬರೀ ಉಳ್ಳಾಗಡ್ಡಿ ಚಾಕು ಮನೆಗೆ ಇಟ್ಬೇಡ್ರಿ. ನಮ್ಮ ಮನೆಗೆ ಏನಾರ ಬಂದ್ರಂದ್ರೆ ಒಂದು ಹೊಡೆದ್ರೆ ಹಿಂಗೆ ಓಡ್ತಾರೆ ಮಕ್ಕಳವರು. ಖಬರಾಗಿ ಓಡ್ತಾರೆ. ಇಲ್ಲೇ ನಮ್ಮ ಇದ್ರಾಗ ಇಲೆಕ್ಷನ್ದಾಗ SS ಹೈಸ್ಕೂಲ್ ಮುಂದೆ ಬಂದು ನೋಡಿದ್ರು ಹಿಂದೂಗಳು ಓಟ್ ಹಾಕ್ಲಾರ. ನಾವು ಗುರು ಗಚ್ಚಿ ನೋಡ್ರಿ ಎಲ್ಲ ನಿಂತಿದ್ವಿ. ಇಲ್ಲೆಲ್ಲ ಸಂಘ ಸಜ್ಜಿ ನೋಡುದು ಡಿವೈಡಿಂಗ್ ಕಾಲ ಚಾಲು ಮಾಡ್ತೀವಿ. ಅಲ್ಲಾರೇ ಹೊಡೆದು ನಾವು ಹಿಂದೆ ಹೊಡೆದು ಇಲ್ಲಿ ರಾಜಪುತ್ರ ಅದಾರ ನೋಡು. ಎಲ್ಲರೂ ನಾವು ಏನು ಮಾಡು ಬೇರೆ ಹತ್ರ ಕಲ್ತು ನೋಡ್ರೆ ನೀವು ಹಂಚಬೇಡ್ರು, ಏನೂ ಆಗೋದಿಲ್ಲ ನಿಮ್ಗೆ. ನೀವೇನು ಮಾಡ್ತೀರಿ? ನಮ್ಮ ಹಿಂದೂಗಳು ಚಟ ಮಾನ ಮರ್ಯಾದೆ ಐತಂದ್ರೆ ಶಿವಾಜಿ ಮಹಾರಾಜ ಮರ್ಯಾದೆ ಕಳಿತೀರ ಮಾಡೋದು. ಹುಡುದಾಗ ಮಾತಾಡ್ತೀರಿ ಗೌರ ಗೌರಲ್ಲಿ ಕಲ್ಕೊಳಕದ ನೋಡ್ರಿ. ಎದ್ರ ನಿಂತ್ರಿ ನಿಮ್ಮ ಪೊಲೀಸರು ಸಾಥ್ ಕೊಡ್ತಾರ. ಅವ್ರಿಗೂ ಅವ್ರ ಬಳಿ ಹರಿದು ಇದು ರಕ್ತನೇ. ನೀವೇ ಓಡೋಗೋಣ ಅವ್ರು ಏನು ಮಾಡ್ಬೇಕು? ನೋಡಿ ಈ ಮಕ್ಳು ಬರೀ ಹಿಂಗೆ ಅದಾವಳ ಅಂತ ನಾವು ಕಲ್ತ್ಕೊಂಡು ಬಾಣತ್ತ. ನಾವು ಇದು APMC ನೋಡಿ ಬರೀತ ಮುಂದೆ ನೋಡಿದ್ವಿ MLA ಪಮ್ಮೇಲೆ ಗುಳಪ್ಪಣ್ಣ ಇನ್ನು ಹಿಂಗೆ ನಡೀದಿನ್ನ. ಎಲ್ಲರೇ ಇದು ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಇಲಾಖೆ. ಎಲ್ಲರೂ ಸಹೋದರ ಭಾವನೆಯಿಂದ ಹೋಗಬೇಕು. 8 ಗಂಟೆಗೆ ಬೈಕನ್ನು ಬಂದ ಮಾಡಬೇಕು. ಅವ್ರು ಹೇಳಿದ್ರು ಮಾರ ಅವ್ರ ಮ್ಯಾಗ 5 ಸಲ ಹೋಗ್ಕೊತಾರೆ. ಮಾರ ನೀನು ಹೋಗ್ಕೊಂಡು ಕೇಳಬೇಕು. ನೋಡಿ ಇವತ್ತು ಬಿಜಾಪುರನಾಗ ನೀವು ಆವಾಜ್ ಹಾಕಿದ್ದಕ್ಕ ಇಡೀ ಕರ್ನಾಟಕದಾಗ DJ ಆಲ್ವಾ ಆಯ್ತು. ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾವು. ಗೌಡ್ರ DJ ಪರ್ಮಿಷನ್ ಕೊಟ್ಟಿಲ್ಲ. ನಾ PSI ಹೇಳ್ತೇನೆ, ಯಾಕೆ ಸುಮ್ಮನೆ ನೀ ಸರ್ ಸುಮ್ಮನೆ ಅಂದಿರ್ತೀವಿ. ಮುಂದೆ ಹೋಗಿ ಬರ್ಸಕ್ಕೆ ಸರ್ ಒಂದೇನು ಪ್ರಾಬ್ಲಮ್. ಪಾಪ ಅವ್ರಿಗೆ ಅಭಿಮಾನ ಇರ್ತೈತೆ. ಏನು ಮಾಡ್ಬೇಕು? ನೀವೇನು ಮಾಡ್ತೀರಿ? ನಿಮ್ಮ DJ ಮುಂದೆ ಕುಣಿದಿಲ್ಲ. ಪಾಪ ಪೊಲೀಸರು ನಿಮ್ಮ ರಕ್ಷಣೆ ಬಂದಿರ್ತಾರೆ. ಅವ್ರ ಮುಂದೆ ಹೋಗಿ ಪೊಲೀಸರ ಮುಂದೆ ಕುಣಿದ್ರೆ ಭಾಳ ಪೌರುಷ ಇರ್ತಾರೆ. ಏನು ಭಾಳ ಗಂಡಸ್ತರ ಇರ್ತಾರ. ಕುಣಿಯಂಗೆ ಕುಡಿರೋ ಗಣಪತಿ ಮುಂದೆ ಕುಡೀರಿ. ಅವ್ ಗಣಪತಿ ಏನು ಹರಕತ್ತೆಯಲ್ಲಿ ಮಕ್ಕಳ ಆಗ್ತಿರ್ತಾನೆ. ಹಿಂಗೆ ಕಟ್ಟೆಗಳಿರುವ ಹೋಗಿ ನನ್ನ ಮಕ್ಕಳ ಹಿಂಗೆ ಆಶೀರ್ವಾದ ಮಾಡ್ತಾರೆ. ನೀವು ಹೋಗೋದು ಪೊಲೀಸರು ನೀವು ಅವ್ರ ಪೊಲೀಸರು ಸುಮ್ಮನೆ ನಿಂತಿರ್ತಾರೆ. ಪಾಪ ಏನು ನಮ್ಮದೇ ಇತ್ತು ಭಾಳ ಮಾಡೋಣ ಒಂದು ಹೊರಲ್ಲ. ಗೌಡ್ರಿ ಫೋನ್ ಹಚ್ಚ ಬರೀ ಇದೇ ಮಾಡ್ಬೇಕಣ್ಣ ಗೌಡ ಕೆಲಸದಿಲ್ಲ ಗೌಡಗ ಪರಮೇಶ್ವರ್ ತೋರಿಸಿಯಪ್ಪ. ರಾಮ ಮಂದಿರ ಮನೆಯಿಂದ ಹಾಡ ಬಂದ್ ಮಾಡಿದ್ರು. ಅದನ್ನು ಪರ್ಮಿಷನ್ ಕೊಡ್ಸಿದ್ರೆ ಯಾರು? ಬಿಜಾಪುರದ MLA, ನಿಮ್ಮ MLA. ನಾ ಡಿಸಿಯವ್ರಿಗೆ ಹೇಳಿದೆ ವಯಸ್ಸು ಮಾಡಿದ್ರು ಏನು ಹಚ್ಚಿದ್ರು ಗೌಡ ಹಾಕಿಲ್ಲ. ಗಣಪತಿ 15 ದಿವಸಕ್ಕಾಗಿ ಅವರು ನಿಷೇಧಿತ ಹಾಡುಗಳನ್ನು ಹಚ್ಚಬಾರದು, ಮಸೂದೆ ಮುಂದೆ ಕುಣಿಯಬಾರದು. ನಾವು ಅಯೋಧ್ಯೆ ರಾಮ ಮಂದಿರ ಬನಹಳ್ಳಿ ಹಚ್ಚುತ್ತೇವೆ, ಮಸೂದಿಗೂ ಮುಂದೆ ಕುಣಿಯುತ್ತೇವೆ, ಜಯ ಶ್ರೀರಾಮ್ ಅನ್ನುತ್ತೇವೆ. ನೀವು ಏನು ಕಿತ್ಕೋರಿ, ನಾವು ಹಾಡೋದು ಹಾಡ್ತೀವಿ. ಇದು ಹಿಂದೂಸ್ತಾನ ಐತಿ. ನಾವು ಹೇಳ್ತೀವಿ ಹೇಳಿ ಬಿಜಾಪುರದವ್ರು. ನಮ್ಮ ಪುಣ್ಯದಿಂದ ಇಡೀ ಕರ್ನಾಟಕದ DJ ಓಪನ್ ಆಯ್ತು, ರಾಮ ಮಂದಿರದ ಹಾಡು ಓಪನ್ ಆಯ್ತು. ಇನ್ನ ಬಿಜಾಪುರದಲ್ಲಿ ಏನ್ ಮಾಡ್ಬೇಕಾರ ಕರ್ನಾಟಕಕ್ಕೆ? ಇನ್ನು 4 ಮಂಗಲ ಕಡೆ ಆ ಕಡೆ ಹೋಗ್ತೀವಿ, ಮಂಡ್ಯ ಮೈಸೂರ. ಇನ್ನು ಆ ಕಡೆ ಹಿಂದೂಗಳಲ್ಲಿ ಅಲ್ಲಿ ಬರೀ ಜಾತಿ ಮೇಲೆ ಇಲೆಕ್ಷನ್ ಆಗ್ತೀನಿ. ಮನ್ಯಾಗ ಜಾತಿ ನೋಡ್ಬೇಡಪ್ಪ, ಧರ್ಮ ನೋಡ್ರಿ. ಎಲ್ಲ ಹಿಂದೂಗಳು ಒಂದಾಗ್ರಿ. ಎಲ್ಲರೂ ನಾವು ಏನು ಮಾಡ್ಬೇಕು? ಬೋಲೋ ಭಾರತ್ ಮಾತಾ ಕಿ
छत्रपति शिवाजी महाराज की, राजमाता अहिल्याबाई होळकर की, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರಿಗೆ, ಲೋಕಮಾನ್ಯ ತಿಲಕರಿಗೆ, ಸ್ವಾಮಿ ವಿವೇಕಾನಂದರಿಗೆ, ಬಿಜಾಪುರದ ಗಂಡುಗಲಿ ಸ್ವಾಭಿಮಾನಿ ಹಿಂದೂಗಳಿಗೆ ಧನ್ಯವಾದಗಳು.